ಸ್ವಲ್ಪ ಇಲ್ಲಿ ನೋಡಿ. ಒಂದು ನಿಮಿಷ ಒಂದು 4-5 ಫ್ಲೋರ್ ಹೊಡ್ಕೊಂಡ್ಬಿಡ್ಲಿ. ಒಂದು ನಿಮಿಷ ಮೇಲ್ ಮಾಡ್ರಿ ರಮೇಶ್. ಇಸ್ಮಾಯಿಲ್ ಹುಡುಗ ನಗ್ದೆ ಹಾಕಿ ಸರ್. ಗಂಧದಾರ ಸರಿ ಮಾಡಿ ಆ ಕಡೆ ಎಲ್ಲ ಸರಿ. ಫಿಲಂ ಪ್ರೊಡ್ಯೂಸರ್ ಒಂದು ಹುಡುಗಿ ಸರ್ ಈ ಕಡೆ. ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ. ಸರ್ ಈ ಕಡೆ ಸರ್ ಅಡ್ಡ ಹಾಕಿ ಆ ಕಡೆ ಹಾಕೋಣ. ಇಟ್ಕೊಳ್ಳೋಣ ಒಂದು ಬಡ ನೋಡಿ ಸರ್. ಬನ್ನಿ ಬನ್ನಪ್ಪ. ರಮೇಶ್ ನನಗೆ ತುಂಬಾ ಆತ್ಮೀಯ ಗೆಳೆಯ. ನನ್ನ ಜೊತೆ ಸುಮಾರು ವರ್ಷದ ಪಾತ್ರ ಮಾಡ್ತಿದ್ದಾರೆ. ಯಾವಾಗಲೂ ನಗ್ತಾನೆ ಇರ್ತಾನೆ. ಅವ್ನು ಕೋಪಿಸ್ಕೊಂಡಿದ್ದೆ ನೋಡಿಲ್ಲ. ಇದೇ ತರ ಅವ್ರ ಜೀವನದಲ್ಲಿ ಮುಂದುವರಿತಾ ಹೋಗಿ ಇವತ್ತು ಅವ್ರು ಹುಟ್ಟಿದಬ್ಬ ಇವತ್ತು. ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ವಿ. ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವನ್ನ ಚೆನ್ನಾಗಿ ಕಾಪಾಡಲಿ. ಎಲ್ಲ ಸ್ನೇಹಿತರಿಗೆ ಉಳಿಸ್ಕೊಂಡು ಹೋಗಪ್ಪ. ಒಳ್ಳೇದಾಗ್ಲಿ. ದೇವ್ರ ಕಾಪಾಡಲಿ. ಸರ್ ಹೇಳಿ ಸರ್. ಸರ್ದು ಇವತ್ತು ಬರ್ಡೇ ಇದೆ, ಏನು ಹೇಳ್ತೀರಾ ಸರ್? ಮೊದಲಿಗೆ ನಮ್ಮ ರಂಗಭೂಮಿಯ ಸಮಸ್ತ ಕಲಾವಿದರಿಗೆ ಧನ್ಯಪೂರ್ವಕವಾದ ನಮಸ್ಕಾರ ತಿಳಿಸ್ತೀನಿ. ಕಾರಣ ಏನು ಅಂದರೆ, ಒಬ್ಬ ಗೆಳೆಯನ ಹುಟ್ಟುಹಬ್ಬ ಇದೆ ಅಂತ ಗೊತ್ತಾದಾಗ ಅವರು ಹುಟ್ಟುಹಬ್ಬ ಅಂತ ಭಾವಿಸಿ ಎಲ್ಲರೂ ಕೂಡ ಸಂತಸದಿಂದ ರಮೇಶ್ರವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಕಾರಣ ಏನು ಅಂದರೆ, ಗೆಳೆಯರಲ್ಲಿ ರಮೇಶ್ ಆ ಪ್ರೀತಿನ ಸಂಪಾದನೆ ಮಾಡಿರೋದು ನಮಗೆ ಕಂಡು ಬರುತ್ತೆ. ಚೆನ್ನಪ್ಪ ದುಡ್ಡಮ್ಮ ಅವರ ಸುಪುತ್ರರಾಗಿ ಹೈಕೋರ್ಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ರಮೇಶ್ರವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರಿ ನೌಕರ ಆದರೂ ಕೂಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಿಕೊಂಡು ಅನೇಕ ಪಾತ್ರಗಳನ್ನ ಮಾಡ್ತಾ ಸರಳ ಸಜ್ಜನಿಕೆಯ ಒಂದು ರೂವಾರಿಯಾಗಿ ಎಲ್ಲ ಸ್ನೇಹಿತರಲ್ಲೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಆ ತಾಯಿ ರಾಜರಾಜೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ. ಇನ್ನೂ ಕೂಡ ಹೆಚ್ಚೆಚ್ಚಿನ ಪಾತ್ರಗಳನ್ನು ಮಾಡಿ ಇಡೀ ರಾಜ್ಯದ ಮನೆ ಮಾತಾಗಲಿ ಅಂತ ನಾವಿಲ್ಲಿ ನೆರೆದಿರೋ ಎಲ್ಲ ಸ್ನೇಹಿತರು ನಾವು ಅವ್ರನ್ನ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ವಾಹಿನಿಗಳಿಗೂ ನಮಸ್ಕಾರ. ನನ್ನ ಹೆಸರು ಜಲಮಂಡಲಿ ರಾಮಚಂದ್ರ ಅಂತ, ಕರುನಾಡ ರಂಗ ಕಲಾವಿದರು ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಒಂದು ಒಳ್ಳೆಯ ಶುಭ ದಿನ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯ, ನಗುಮುಖದ ಸರದಾರ ಹಾಗೂ ಹೈಕೋರ್ಟ್ ರಮೇಶ್ ಅಂತ ಖ್ಯಾತರಾಗಿರ್ತಕ್ಕಂಥ ರಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಹೇಳ್ತಾ, ಈ ದಿನ ನಡೆದ ಈ ಸಮಾರಂಭದಲ್ಲಿ ಕೇಕ್ ಕತ್ತರಿಸಿ ಅವ್ರಿಗೆ ಶುಭ ಹಾರೈಸಿ ನಾವೆಲ್ಲ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಸರ್, ಇವತ್ತು ಈ ಒಂದು ನೆರೆದಿರೋ ಸಭಾ ನೋಡಿದ್ರೆ ಬಹಳಷ್ಟು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ ಅನ್ನಂಗೆ ಕಾಣಿಸ್ತಾ ಇದೆ.
ಆಮೇಲೆ ಮತ್ತೆ ಸಾಕಷ್ಟು ಕಲಾವಿದರು, ಹಿರಿಯ ಕಲಾವಿದರು ತಮ್ಮನ್ನು ಬಂದು ಒಂದು ಹಾರೈಸ್ತಾ ಇದ್ದಾರೆ. ಏನು ಹೇಳ್ತೀರಾ? ಇವತ್ತು ನನ್ನ ಬರ್ತ್ಡೇ. ನಾನು ಸುಮಾರು ಒಂದು 20 ವರ್ಷದಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರಾದಂತಹ ಪಾಲಾಕ್ಸ್ ಅವರು ಇರ್ಬೋದು, ಅಂಜನ್ ಕುಮಾರ್ ಇರ್ಬೋದು, ನಮ್ಮ ಸೋಮಣ್ಣವರು, ಬ್ಯಾಟ್ರಿ ಕುಮಾರ, ರಾಜಶೇಖರು, ಆಮೇಲೆ ನಮ್ಮ ಗುರುಗಳಾದಂತಹ ನರಸಿಂಹಮೂರ್ತಿ ಸರು, ನಮ್ಮ ಹಿರಿಯ ಕಲಾವಿದರಾದಂತಹ ನಮ್ಮ ಪುಟ್ಟರಾಜು ಸರು, ಎಲ್ಲರೂ ಸಹ ನನಗೆ ಬರಲೇಬೇಕು, ಒಂದು ಬರ್ತ್ಡೇ ಆಚರಣೆ ಮಾಡೋಣ ಅಂತೇಳಿ ಪಾಪ ಅವ್ರ ಪ್ರೀತಿ ವಿಶ್ವಾಸದಿಂದ ನನ್ನ ಇಲ್ಲಿ ಕರೆದ್ರು. ಬಟ್ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ರಂಗಶ್ರೀ ರಂಗಸ್ವಾಮಿ ಸಾರು, ರಾಮಚಂದ್ರ ಸಾರು, ಈ ದೊಡ್ಡ ಮನೆಯವರಾಗಿರ್ಬೋದು, ಆಮೇಲೆ ಯರಗುಂಟ ಶ್ರೀನಿವಾಸರಾಗಿರ್ಬೋದು, ಸುಮಾರು ಜನ, ರಾಜಶೇಖರ್ ಆಗಿರ್ಬೋದು, ಸುಮಾರು ನನ್ನನ್ನು ಅತಿಯಾದ ಪ್ರೀತಿಯಿಂದ ಇಲ್ಲಿ ಕಾಣ್ತಾರೆ. ಇಲ್ಲಿ ನಾನು ಸುಮಾರು 20 ವರ್ಷದಿಂದ ಕಲಾವಿದನಾಗಿದ್ದರೂ ಸಹ ನಾನು ಹೈಕೋರ್ಟ್ನಲ್ಲಿ ವೃತ್ತಿಯಲ್ಲಿದ್ದೀನಿ. ಆದರೂ ಸಹ ರಂಗಭೂಮಿಗೆ ಬಂದು ನಾನು ಇಲ್ಲಿ ರಂಗಭೂಮಿಯಲ್ಲಿ ಏನೋ ನನ್ನ ಇದರಿಂದಾಗಿ ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಸೇರಿ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ನನ್ನ ಬರ್ತ್ಡೇಯನ್ನು ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ನನ್ನ ಶಿರಾಷ್ಟಾಂಗ ನಮಸ್ಕಾರಗಳು. ಮತ್ತು ವಿಶೇಷವಾಗಿ ಮುಂದಿನ ದಿನದಲ್ಲಿ ಇವ್ರಿಗೆಲ್ಲರಿಗೂ ಯಾವ ರೀತಿ ನೀವು ರಂಜಿಸಬೇಕು ಅಂದ್ಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲೆಲ್ಲ ನಮ್ಮ ಸ್ನೇಹಿತರು ಇದ್ದೇ ಇರ್ತಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಸಹ ನಮ್ಮ ಪಾಲಾಕ್ಸ್ ಇರ್ಬೋದು, ನಮ್ಮ ಅಂಜನ್ ಕುಮಾರ್ ಸರ್ ಇರ್ಬೋದು, ಸೋಮಣ್ಣ ಇರ್ಬೋದು, ಕುಮಾರ ಬ್ಯಾಟ್ರಿ, ರವಿ, ರಾಜಶೇಖರ, ಈ ಥರ ಇನ್ನೂ ಸುಮಾರು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಅವ್ರ ಜೊತೆ ಅವ್ರು ಹೆಂಗೆ ಹೇಳ್ತಾರೆ ನಾವು ಅದೇ ಥರ ಈ ರಂಗಭೂಮಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ರಂಗಭೂಮಿ ಸೇವೆ ಮಾಡ್ಬೇಕು ಅಷ್ಟೇ ನಮ್ಮ ಕೆಲಸ. ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಸಾಯಂಕಾಲ 5:30 ಆದಮೇಲೆ ಡ್ಯೂಟಿ ಮನೆಗೆ ಇಲ್ಲ ಇಲ್ಲಿ ಬರ್ತೀವಿ ಕಲಾಕ್ಷೇತ್ರಕ್ಕೆ. ಈ ರಂಗಭೂಮಿಗೆ ಎಷ್ಟು ನಮಗೆ ಸಾಧ್ಯವಾಗುತ್ತೋ ಅಷ್ಟು ಸೇವೆ ನಾವು ಮಾಡ್ತಾ ಇರ್ತೀವಿ. ಈಗ ರಂಗಭೂಮಿ ನಿಮಗೆ ಬಂದಿದ್ದೀರಲ್ವಾ, ತೃಪ್ತಿ ಇದೆಯಾ ನಿಮಗೆ? ನಮ್ಗೆ ಅತ್ಯಂತವಾದ ದೊಡ್ಡ ತೃಪ್ತಿ ಇದೆ. ಯಾಕೆಂದರೆ ನಾವು ಅಲ್ಲಿ ಕೆಲಸ ಮಾಡಿ ನಮಗೆ ಟೆನ್ಷನ್ ಇರ್ತವೆ, 108 ಫೈಲು, ಈ ಕೇಸು, ಅದು ಇದು ಇರ್ತವೆ. ಇಲ್ಲಿ ಬಂದು ನಾವು ಸ್ನೇಹಿತರ ಜೊತೆ ನಾಲ್ಕು ಮಾತಾಡಿ ರಂಗಭೂಮಿ ಬಗ್ಗೆ ಅಭಿನಯ ಮಾಡಿದಾಗ ರಂಗಭೂಮಿಲಿ ನಮಗೆ ಸ್ವಲ್ಪ ಪ್ರಿಯ ಆಗುತ್ತೆ ಬೇಟು. ಹಂಗಾಗಿ ನಾನು ತೃಪ್ತಿದಾಯಕನಾಗಿದ್ದೀನಿ. ಮತ್ತೆ ತಮ್ಮ ಇನ್ನೊಂದ್ಸತಿ ಪರಿಚಯ ಮಾಡ್ಕೊಂಬಿಡಿ ಸರ್. ನಾವು ರಮೇಶ್ ಅಂದ್ಬಿಟ್ಟು ಪಡುಲ್ಪಟ್ನ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯವರು. ಇಲ್ಲಿ ಲಗ್ಗೆರೆಯಲ್ಲಿ ಇರೋದು, ಲಗ್ಗೆರೆ ವಾಸಿ. ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ನಮ್ಮ ರಮೇಶ್ ಅವರು ಬೆಳಿಗ್ಗೆ ಫೋನ್ ಮಾಡಿದ್ರು ನಮಗೆ ಬರ್ತಡೇ ಇದೆ ಅಂತ, ಎಲ್ಲೋ ಬರೋದಂತ. ಅದಕ್ಕೆ ನಾವು ಇಲ್ಲೇ ಇದ್ದೀವಿ, ಲಾಸ್ಟ್ ಗಂಟೆ ನಾವು ಇಲ್ಲೇ ಇರ್ತೀವಿ. ಇವತ್ತು ಅವ್ರಿಗೆ ಹುಟ್ಟುಹಬ್ಬ ಮಾಡ್ತಾ ಇದ್ದೀರಾ, ಸಂತೋಷನಾ? ಸಂತೋಷ, ತುಂಬ ಸಂತೋಷ. ಮತ್ತೆ ಎಷ್ಟು ಜನ ಸೇರಿರ್ಬೋದು ನೀವು? ಒಂದು 60 ಜನ ಸೇರಿದ್ದಾರೆ. ಮತ್ತೆ ಮುಂದಿನ ದಿನದಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊತೀರಾ? ನಾವು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಅವಾಗಿಂದ ಒಂದು 5 ವರ್ಷದಿಂದ ಫ್ರೆಂಡ್ ನಾವು. ಅವಾಗ ಹೆಂಗಿದ್ದೀವಿ, ಇವಾಗ ಹಂಗಿದ್ದೀವಿ ನಾವು. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್.